ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಲ್ಟಿಗ್ರೈನ್ ರಾಗಿ ಹಿಟ್ಟಿನಿಂದ ಒಂದು ವೆಜಿಟೇಬಲ್ ರಾಗಿ ಸೂಪ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತಗೊಂಡಿರೋ ತರಕಾರಿಗಳು ಬೀನ್ಸು, ಕ್ಯಾರೆಟು, ಕಾರ್ನು, ಈರುಳ್ಳಿ. ಇದಿಷ್ಟು ಈರುಳ್ಳಿ, ಬೀನ್ಸು ಮತ್ತು ಕ್ಯಾರೆಟು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಕಾರ್ನ ಹಾಗೆ ಇಟ್ಕೊಂಡಿದ್ದೀನಿ, ಅದನ್ನೇನು ಇದು ಮಾಡಿಲ್ಲ. ಆಮೇಲೆ ಅದಕ್ಕೊಂದು ಪೇಸ್ಟು, ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತೀನಿ. ಅದಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಇದಿಷ್ಟು. ನಿಮ್ಗೆ ಬೇಕಾದರೆ ಇನ್ನು ಏನಾದ್ರು ತರಕಾರಿ ಸೇರಿಸ್ಕೊಳ್ತೀನಿ ಅಂದರೆ ಸೇರಿಸ್ಕೋಬೋದು. ಕ್ಯಾರೆಟು ಅಂತೀನಿ, ಕ್ಯಾಬೇಜು, ಸೊಪ್ಪುಗಳು ಏನಾರು ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೋಬೋದು. ಇದೇ ನೋಡಿ ಮಲ್ಟಿಗ್ರೈನ್ ಆಟ. ಇದಕ್ಕೆ ಸುಮಾರು ಕಾಳುಗಳನ್ನೆಲ್ಲ ಹಾಕಿ ಮೊಳಕೆ ತೊಳೆದು ಮೊಳಕೆ ಕಟ್ಟಿ ಒಣಗಿಸಿ ಚೆನ್ನಾಗಿ ಮಿಷಿನಲ್ಲಿ ಮಿಲ್ ಮಾಡಿಸ್ಕೊಂಡಿರೋವಂಥದ್ದು. ಇದನ್ನೊಂದು 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈ 4 ಸ್ಪೂನ್ಗೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗಂಟಿಲ್ದಂಗೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಒಂದು ಗಂಟಿಲ್ದಂಗೆ ಮಾಡ್ಕೋಬೇಕು. ಈಗ ನೋಡಿ ನಾನು ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ಗಂಟಿಲ್ದಂಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನಾನು ಸುಮಾರು ಒಂದು 22 ವೆರೈಟೀಸ್ ಆಫ್ ಗ್ರೈನ್ಸ್ ಹಾಕಿದ್ದೀನಿ. ಇದಕ್ಕೆ ಎಲ್ಲನೂ ಚೆನ್ನಾಗಿ ತೊಳೆದು ಒಣಗಿಸಿ ಯಾವ್ದು ಮೊಳಕೆ ಬರಬೇಕೋ ಅದನ್ನು ಬಸಿಸಿ ಆಮೇಲೆ ಪುಡಿ ಮಾಡಿಸಿರೋದು. ನೋಡಿ, ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತುಪ್ಪ ಹಾಕಿದ್ದೀನಿ. ಈಗ ಒಂದು ಬಾಣಲಿಗೆ ಈಗ ಅದಕ್ಕೆ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳೋಣ. ಈಗ ಎಲ್ಲ ಥರ ತರಕಾರಿ ಇನ್ನೂ ಏನು ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ಈ ರಾಗಿ ಮಾಲ್ಟ್ ಮಾಡಿಟ್ಟಿದ್ದೀನಲ್ಲ, ಇದರಿಂದ ನಾವು ಬೆಲ್ಲ ಹಾಕ್ಬಿಟ್ಟು ತುಪ್ಪ ಹಾಕಿ ಕೂಡ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಮಾಲ್ಟ್ ಥರ ಮಾಡಿಕೊಂಡು ಕುಡಿಬೋದು. ಇಲ್ಲ ಅಂತಂದರೆ ಈ ಥರನೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬರೀ ಹಾಗೆ ಸಪ್ಪೆನೇ ಮಾಡಿಕೊಂಡು ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು. ಇಲ್ಲ ಮುದ್ದೆ ಸಹಿತ ಮಾಡ್ಕೋಬೋದು. ಅದರಲ್ಲಿ ದಿನ ಮುದ್ದೆ ಊಟ ಮಾಡೋರು ಬೇಕಾದ್ರೆ ಇದೇ ಥರ ಮಾಡ್ಕೊಂಡು ಮುದ್ದೆ ಸಹಿತ ಊಟ ಮಾಡ್ಕೋಬೋದು. ಬರೀ ರಾಗಿ ಹಿಟ್ಟು ಹಾಕ್ಕೊಂಡು ಮಾಡೋ ಬದಲು ಈ ಥರ ಮಲ್ಟಿಗ್ರೈನ್ ರಾಗಿ ಹಿಟ್ಟು ಹಾಕ್ಕೊಂಡು ಕೂಡ ಮುದ್ದೆ ಮಾಡ್ಕೋಬೋದು. ಈಗ ನೋಡಿ, ನೀರು ಹಾಕಿದ್ದೀನಿ 2 ಲೋಟ, ಚೆನ್ನಾಗಿ ಕುದೀತಾ ಇದೆ. ಆಮೇಲೆ ಇದಕ್ಕೊಂಚೂರು ಉಪ್ಪು ಹಾಕೋಣ. ಉಪ್ಪು ಹಾಕಿ ಒಂದು ಸ್ವಲ್ಪ ಕುದಿಸೋಣ. ಇದಕ್ಕೆ ನಾನು ಯಾವುದು ಪಾಸು ಏನೂ ಹಾಕ್ಕೊಳ್ತಾ ಇಲ್ಲ, ಬರೀ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರೋದು. ಮನೆಯಲ್ಲೇ ಇದ್ದಾಗ ಸಿಂಪಲ್ಲಾಗಿ ಮಾಡ್ಕೋಬೇಕು. ಹೋಟ್ಲುಗಿಟ್ಲುಗಳಿಗೆ ಹೋದಾಗ ಏನೋ ಹಾಳು ಮುಳು ಪಾಸು ಎಲ್ಲ ಹಾಕ್ತಾರೆ. ಬೇಕಾದಕ್ಕೆ ಮಾತ್ರ ಹಾಕೊಳ್ಳೋಣ, ಎಲ್ಲದಕ್ಕೂ ಸಾಸ್ಗಳು ಹಾಕ್ಕೊಳಕ್ಕೆ ಹೋಗಬಾರ್ದು. ನೋಡಿ, ಈಗ ಆಯ್ತದು. ಈಗ ಇದನ್ನು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೊಳ್ಳೋಣ ಗಂಟಾಗ್ದಂಗೆ. ನಿಮಗೆ ತುಂಬ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಸೂಪ್ ಥರ ಕುಡಿತೀನಿ ಅಂದರೆ ಇನ್ನೊಂಚೂರು ಗಟ್ಟಿ ಮಾಡ್ಕೊಳ್ಳಿ. ಇದು ಹಾರಿದ ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಮೀಡಿಯಮ್ ಆಗಿ ಇಟ್ಕೋಬೇಕು. ಇದನ್ನು ತುಂಬ ತೆಳ್ಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಆಗಿ ಮಾಡ್ಕೋಬೇಕು. ಇದು ತಿರುವಿ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಮಂದ ಆಗುತ್ತೆ, ಗಟ್ಟಿಯಾಗುತ್ತೆ. ಆರಿದ್ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಇದು ಇನ್ನೊಂಚೂರು ನೀರು ಹಾಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ರಾಗಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು. ಕುದ್ದ ಮೇಲೆ ನೋಡಿ ಈ ಥರ ಕುದಿಸ್ಕೋಬೇಕು. ಸುಮ್ಮನೆ ಬಿಸಿ ಮಾಡೋದಲ್ಲ, ಚೆನ್ನಾಗಿ ಕುದಿಬೇಕಿದು. ರಾಗಿನೂ ಬೇಯಬೇಕು. ಹಾಕಿರೋದೇನು ಪದಾರ್ಥಗಳೆಲ್ಲ ಹಿಟ್ಟಿಗೆ ಹಾಕಿರ್ತೀವಲ್ಲ, ಅವೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಸಿ ಮಾಡಿಕೊಂಡು ತಿನ್ನಬಾರ್ದು. ತುಂಬ ಗಟ್ಟಿ ಆಯಿತು ಅಂತ ಮತ್ತಿನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡೆ. ಯಾಕಂದರೆ ಆರಿದ ಮೇಲೂ ಮತ್ತೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಇದು. ಒಂದು 4 ಜನ ಇದನ್ನು ತಿನ್ಬೋದು ನೋಡಿ. ಇದನ್ನು ಡಯಟ್ ಮಾಡ್ತಿದ್ದೀವಿ ಅವ್ರಿಗೆಲ್ಲ ಇದು ನಿಜವಾಗ್ಲೂ ಒಳ್ಳೆ ಫುಡ್. ಇದು ಬೆಳಗ್ಗೆ ಹೊತ್ತಿದ್ದು 1 ಲೋಟ ಮಾಡ್ಕೊಂಡು ಕುಡಿದ್ಬಿಟ್ರೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಇದು ಮಾಡೋಕ್ಕೂ ಏನು ಟೈಮ್ ತೊಗೊಳ್ಳಲ್ಲ. ಇದು ಬೇಗ ಆಗೋಗ್ಬಿಡುತ್ತೆ. ಮೇಲೊಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು
ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಮೆಣಸಿನ ಪುಡಿ ಹಾಕ್ಕೊಂಡು ತಿನ್ಬೋದು ಇದನ್ನು. ನೋಡಿ ಆಯ್ತು, ಇದು ಇಷ್ಟೇ. ಇದು ತುಂಬ ಈಸಿ ಇದೆ ಮಾಡ್ಕೊಳ್ಳೋದು. ಮಾಡ್ಕೊಳ್ಳಿ. ಥ್ಯಾಂಕ್ ಯು.